ದೀಪಾವಳಿ ತಿಂಡಿಗಳಲ್ಲಿ ಅನೇಕ ರೆಸಿಪೀಸ್ ನ ಮಾಡ್ತಾ ಇದೀವಿ. ಇವತ್ತು 15ನೇದಾಗಿ ಮಿಕ್ಸರ್ ನ ಮಾಡೋಣ. ನಮ್ಮ ಮನೆಗಳಲ್ಲೇ ಸುಲಭವಾಗಿ ಮಿಕ್ಸರ್ ನ ಹೇಗ್ ಮಾಡೋದು ಅಂತ ನೋಡೋಣ. ಇದನ್ನ ಮಾಡೋದಕ್ಕೆ 200 ಗ್ರಾಂ ಕಡಲೆ ಹಿಟ್ಟನ್ನ ಒಂದು ಬೌಲ್ಗೆ ಹಾಕೊಂಡು ಇದ್ರ ಜೊತೆಗೆ 30 ಗ್ರಾಂ ಅಕ್ಕಿ ಹಿಟ್ಟು, ಅರ್ಧ ಟೀ ಸ್ಪೂನ್ ಅಚ್ಕಾರದ ಪುಡಿ, 1/4 ಟೀ ಸ್ಪೂನ್ ಉಪ್ಪನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇದಕ್ಕೆ ನೀರನ್ನ ಹಾಕಿ ಚೆನ್ನಾಗಿ ಒಂದು ವಿಸ್ಕ್ ಇಟ್ಟು ಗಂಟಿಲ್ದೆ ಈ ತರ ಚೆನ್ನಾಗಿ ಕಲ್ಸ್ಕೊಳ್ಳೋಣ. ಈಗ ಸ್ಟವ್ ನಲ್ಲಿ ಒಂದು ಕಡಾಯಿ ಇಟ್ಟು ಎಣ್ಣೆನ ಬಿಸಿ ಮಾಡಿ, ಬಿಸಿ ಆದ್ಮೇಲೆ ಈ ಹಿಟ್ಟನ್ನ ಬೂಂದಿ ಹಾಕೋ ಸೌಟ್ ನಲ್ಲಿ ಹಾಕಿ ಲೈಟ್ ಆಗಿ ತಟ್ಟಿದ್ರೆ ಈ ತರ ಚಿಕ್ಕ ಚಿಕ್ಕ ಬೂಂದಿಗಳಾಗಿ ಬರುತ್ತೆ. ಇದು ಬೆಂದ ಮೇಲೆ ಎಣ್ಣೆಯಿಂದ ತೆಗೆದು ಬೌಲ್ಗೆ ಹಾಕೋಣ. ಇದಾದ್ಮೇಲೆ ಒಂದು ಬೌಲ್ ನಲ್ಲಿ 200 ಗ್ರಾಂ ಕಡಲೆ ಹಿಟ್ಟು, 30 ಗ್ರಾಂ ಅಕ್ಕಿ ಹಿಟ್ಟು, ಅರ್ಧ ಟೀ ಸ್ಪೂನ್ ಖಾರದ ಪುಡಿ, 1/4 ಟೀ ಸ್ಪೂನ್ ಉಪ್ಪು ಇದನ್ನೆಲ್ಲ ಹಾಕಿ ಮಿಕ್ಸ್ ಮಾಡಿದ್ಮೇಲೆ ಸ್ವಲ್ಪ ನೀರನ್ನೇ ಹಾಕಿ ಈ ತರ ಚಕ್ಲಿ ಹಿಟ್ಟಿನ ಅದಕ್ಕೆ ಮಿಕ್ಸ್ ಮಾಡ್ಕೊಂಡು ಇದನ್ನ ಓಂ ಪುಡಿ ಹಾಕೋ ಅಚ್ನಲ್ಲಿ ಹಾಕೊಂಡು ಈ ತರ ಎಣ್ಣೆನಲ್ಲಿ ಹಾಕಿ ಎರಡು ಸೈಡ್ ಬೆಂದ ಮೇಲೆ ತೆಗೆದಿಟ್ಕೊಳ್ಳೋಣ. ಇದಾದ್ಮೇಲೆ ಮಿಕ್ಸರ್ ನಲ್ಲಿ ಹಾಕೋ ಗೋಡಂಬಿನ ಎಣ್ಣೆನಲ್ಲಿ ಗೋಲ್ಡನ್ ಕಲರ್ ಬರೋವರೆಗೆ ಫ್ರೈ ಮಾಡಿ ಸೇರಿಸ್ಕೊಳ್ಳೋಣ. ಇದೇ ತರ ಕಡಲೆ ಬೀಜವನ್ನು ಚೆನ್ನಾಗಿ ಕ್ರಿಸ್ಪಿಯಾಗಿ ಫ್ರೈ ಮಾಡಿ ಹಾಕೋಣ. ಇದಾದ್ಮೇಲೆ ಉರ್ಗಡ್ಲೆಯನ್ನ ಫ್ರೈ ಮಾಡಿ ಹಾಕೋಣ. ಈಗ ಅವಲಕ್ಕಿಯನ್ನ ಫ್ರೈ ಮಾಡಿ ಹಾಕೋಣ. 10 ಬೆಳ್ಳುಳ್ಳಿನ ಈ ತರ ಸಿಪ್ಪೆ ಜೊತೆಗೇನೆ ಜಜ್ಜಿ ಫ್ರೈ ಮಾಡಿ ಹಾಕೋಣ. ಕೊನೆಯದಾಗಿ ಒಂದು ಕೈ ಹಿಡಿಯಷ್ಟು ಕರಿಬೇವು ಸೊಪ್ಪನ್ನು ಈ ತರ ಫ್ರೈ ಮಾಡಿ ಹಾಕೋಣ. ಈಗ ಇದರಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು, ಅಚ್ಕಾರದ ಪುಡಿ, 1/4 ಟೀ ಸ್ಪೂನ್ ಇಂಗು ಇದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇದನ್ನ ಬೂಂದಿ ಹಾಗೂ ಮಿಕ್ಸರ್ ಇರುವ ಬೌಲ್ಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ತುಂಬಾನೇ ರುಚಿಯಾದ ಮಿಕ್ಸರ್ ತಯಾರು. ಸೊ ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಫುಡಿ ಕನ್ನಡನ ಫಾಲೋ ಮಾಡಿ.